ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ, ಎಲ್ಲರೂ ಆರಾಮದಿರ್ತೇವೆ ಅನ್ಕೊಳ್ತೀನಿ. ನೋಡ್ರಿ, ಇತ್ತೀಚೆಗೆ ಎಲ್ಲರೂ ನೀವೆಲ್ಲ ಬಿಗ್ ಬಾಸ್ ನೋಡತ್ತಿರ್ಬೋದು. ಅಂದ್ರೆ ಇತ್ತೀಚೆಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಮತ್ತು ಸರಳ ಜೀವಿ ಮತ್ತು ಗಟ್ಟಿಗಿತ್ತಿ ಮಾತಿನ ಮಲ್ಲಮ್ಮ ಅವರು ಇವತ್ತು ನಮ್ಮ ಜೊತೆ ಅದಾರ. ನೋಡ್ರಿ, ಇಲ್ಲಿ ಅದಾರ ಮಲ್ಲಮ್ಮ ಅವರು. ಇವತ್ತು ನಾವು ಅವರಿಗೆ ಬಿಗ್ ಬಾಸ್ನ ಅವ್ರು ಹೆಂಗೆ ಜೀವನ ಶೈಲಿ ಅಲ್ಲಿದು ಇಲ್ಲಿದು ಏನು ವ್ಯತ್ಯಾಸ, ಇಲ್ಲಿ ಈಗ ಜೀವನ ಮಾಡೋದು ಮತ್ತು ಬಿಗ್ ಬಾಸ್ ಮನೆಗೆ ಇರೋದು, ಬೆಂಗಳೂರು ಜೀವನ ಅವ್ರದ್ದು ಏನಂತೇಳಿ ಇವತ್ತು ತಿಳ್ಕೊಂಬಂತ ಬನ್ರಿ. ನಮಸ್ಕಾರ ಹೇಳ್ರಿ. ಇನ್ನೊಂದ್ಸರಿ ಹೇಳ್ರಿ. ಅಮ್ಮ, ನೀವು ಮೊದಲ ಈಗ ಊರಾಗಿದ್ರಿ, ಯಾವ ಊರಾಗಿದ್ರಿ ಫಸ್ಟ್? ಮದುವೆ ಆಕಿತ್ ಮೊದಲೇ ಮದುವೆ ಆಯ್ತು ಹಾವೇರಿ ಅಂದ್ರೆ ಅದು ಸಿಡಿಗೆ ಬಲ್ಲಿ ಸಿಟಿಗೆ ಬಲ್ಲಿ ಹಾವೇರಿ ನೋಡ್ರಿ. ಗಂಡನ ಮನೆ ಅದು ಅಲ್ಲ, ಇಲ್ಲಿ ಸುರ್ಪುರ ಕನ್ನಡ ಗೊತ್ತಾಗಲ್ಲ. ಯಾತಿಗಿರಿ ಅಂದ್ರೆ ಗಮನ ಹಿಡ್ಕೊತಾರ ಕೆಲವ್ರು ಮಂದಿ, ಅದಕ್ಕೆ ಯಾತಿಗಿರಿ ಅಂತ ಹೇಳೋರು. ನಮ್ಮಮ್ಮ ಕನ್ನಡ ಅಂತ ಹೇಳ್ತಿದ್ದೇವೆ. ಫಸ್ಟ್ ನಿಮ್ ತವ್ರ ಮನೆ ಆಯರಿಗೆಲ್ಲ ಗೊತ್ತಾರಿ, ಮಂದಿ ನಿಮ್ಗೆ ಗೊತ್ತಾರಿ? ಎಲ್ಲರೂ ಗೊತ್ತರಿ. ಅಲ್ಲಿ ಮೊದಲು ಕೆಲಸ ಮಾಡ್ತೀರಿ? ಮೊದಲು ಮತ್ತೆ ದನ ಕಾಯ್ದಿರಿ, ಕೆಲಸ ಮಾಡಿ ಹೊಲದ ಕೆಲಸ. ಸಿದ್ದನ್ ಸಾವ್ಕಾರ ಹೊಲಕ್ಕೆ ಹೋಗಿವಿ, ನಾಟಿಕರ ಹೊಲಕ್ಕೆ ಹೋಗಿವಿ, ಎಲ್ಲ ಕಡೆ ಕೆಲ್ಸಕ್ಕೆ ಹೋಗಿವಿ. ಕಲ್ಲನಗೌಡ ನಾರಲ್ಲಿ ಅವ್ರ ಹೊಲಕ್ಕೆ ನಾನು 10 ವರ್ಷ ಗಿಡಕ್ಕಾಗಿ ನಮ್ಮ ಹೋಗಿ ಬುತ್ತಿ ಕೊಡಕ್ಕೆ ಹೋಗಿದ್ದೇರಿ. ಹತ್ತಿ ಬಿಡ್ಸ್ಯಾರಿ. ಹತ್ತಿ ಬಿಡ್ಸೋದ್ ನೋಡಿ ಮಧ್ಯಾಹ್ನ ಕರ್ಕೊಂಬ ಗೋಯ್ದಮ್ಮ ನಿನ್ ಮಗಳಿಗೆ ಕೆಲ್ಸಕ್ಕೆ. 10 ವರ್ಷದಿಂದೇ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ಅಲ್ಲಿ 10 ವರ್ಷ ಇದ್ದಕ್ಕೆ ಕರ್ಕೊಂಬ ಮಲ್ಲಮ್ಮ ಇದು ಗೋಯ್ದಮ್ಮ ನಿನ್ ಮಗಳಿಗೆ ಕೆಲಸ ಚಲೋ ಮಾಡ್ತಾವ. ನಾನು 10 ವರ್ಷಕ್ಕೆ ಕಲ್ಲನಗೌಡ ಕೆಲ್ಸಕ್ಕೆ ಕರ್ಕೊಂಡ್ರಿ. ಮದುವೆ 15 ವರ್ಷಕ್ಕೆ ಆಯ್ತು. ನಾ ಮದುವೆ ಸಿಂಧಿಗೆ ಬಂದೆ, ನಾನು ಮದುವೆ ಆಯ್ತು. ನಾನು ಆ ಊರು ಬಿಟ್ಟು ಬಂದೀವಿ, ಆ ಬಂದ ವರ್ಷ ನನ್ನ ಮದುವೆ ಆಯ್ತು. ಇಲ್ಲ, ನಮ್ಮ ಅಣ್ಣ ಒಬ್ಬ ಸತ್ನಲ್ಲ ಅಲ್ಲಿ, ಅದು ಸರಿಗೆ ನಾವು ಸಿಂಧಿಗೆ ಬಿಟ್ಟು ಈ ಕಡೆ ಆಯರ್ ಬಿಟ್ಟು ಸಿಂಧಿಗೆ ಮನಿ ಅಲ್ಲಿ ಇವ್ರು ತೊಗೊಂಡ್ರೆ ನೋಡಿ. ನಾವು ಇದು ಒಕ್ಕಲಿಗೆ ಮಂದಿ ನೆನೆಸಿದ್ದ ಜಾಗ ಈ ಕಡೆ ಪೀಸ್ ಬಡಿಗಾರ ಮನಿ ಅದ್ರಿ. ಬಡಿಗಾರ ಮನಿ ಸಂಜೆ ಬಂದು ಈ ಸಂಜೆ ಈ ನಡೂರಾಗ ಬಡಿಗಾರ ಸಿದ್ದರಾಮಣ್ಣ ಮನಿ ಅದಲ್ಲ, ಆ ಸಿದ್ದರಾಮಣ್ಣ ಮನಿ ಸಂಜೆಗೆ ಹೋಗ್ತದೆ. ಆ ಸಂಜೆ ನೆಟ್ಟಿಗೆ ಹೋಗಿ ಮತ್ತೆ ಇದು ಹೇಳ್ಬೇಕು. ಅದು ಇದು ಭೀಮಣ್ಣ ಅವ್ರ ಮನಿ ನಮ್ಮ ಮನಿ ಒಂದೇ ಸಾಲ. ಅದು ಮಾರಿ ನಾವು ಈ ಕಡೆ ನಮ್ಮ ಲಗ್ನ ಮುಚ್ಚಿ ಬೆಂಗಳೂರಿಗೆ ಮದುವೆ ಆದಿಂದ ಕನ್ನಡಕ್ಕೆ ಸಟ್ಟಿದ್ದು. ಯಾವಾಗ ಇವ್ರ ಅಪ್ಪ ಸರಿ ಬಂದಲ್ಲ, 15 ವರ್ಷಕ್ಕೆ ಮದುವೆ ಆಯ್ತು. ಅವರು ನಮ್ಮ ಯಜಮಾನ್ ಎತ್ತಿ ಒಂದು 10 ವರ್ಷನೇ ಕಾಲ ಕಳೆದ್ವಿ ನೋಡಿ. ನಾವು 10 ವರ್ಷ ಮೇಲೆ ಅವರು ಇದಾಗಿಲ್ಲ, ಸ್ವಲ್ಪ ಫೇಲ್ ಆದ್ರು. ಇವನಿಗೆ 6 ವರ್ಷ ಇತ್ತು. ಅವನಿಗೆ ನಮ್ಮ ಯಜಮಾನ್ ಸಹಾಯ 6 ವರ್ಷ, ಸಣ್ಣ 2 ವರ್ಷ ಇತ್ತು. ಆಮೇಲೆ ಬೆಂಗಳೂರಿಗೆ ಇಲ್ಲ, ಅದಾಗನ ಇವ್ರು ದೊಡ್ಡವರು ಎಲ್ಲ ಇಲ್ಲೇ. ಮತ್ತು ಟೇಲರ್ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ನಮ್ದು ಹೊಲ್ದಿದ್ದು ಬರ್ತಿತ್ತು. ಇವೊಂದು 10 ಗಂಟೆಗೆ ಸಾಲಿಗೆ ಕಳಿಸಿದೆ. ಅವನು ಒಂದು 12 ಕಲ್ತ. ಮತ್ತು ಇವೊಂದು ಮದುವೆ ಮಾಡ್ತೇವೆ. ಮದುವೆ ಆಯ್ತು ಮದುವೆ ಮಾಡ್ತೇವೆ. ಮದುವೆನೂ ಒಂದೇ ವರ್ಷ ಆಯಿತು, ಮನೆಯೂ ಒಂದೇ ವರ್ಷ ಆಯ್ತದ. ಸ್ವಲ್ಪ ಸಾಲ ಆಯಿತು. ಸಾಲ ಆಗನ ಮತ್ತು ಹಿಂಗೆ ನಮ್ಮ ಊರಲ್ಲಿ ಹೋದ್ರಲ್ಲಿ ಅವ್ರ ಗಿಡ ಹೋದ್ಯವ ಊರ ಸಂಗಟ ಹೋದ್ಯವ. ಅದು ಮೊದಲು ನಮ್ಮ ಬಿಲ್ಡಿಂಗ್ ಕಟ್ಟೋದೇ ಗೊತ್ತಿದ್ದಿಲ್ಲ. ಅದು ಕೊಡೋದು, ಇದು ಕೊಡೋದು, ಇದು ಕೊಡೋದು, ಅದು ಕೊಡೋದು, ಅದು ಕೊಡೋದು, ಇದು ಕೊಡೋದು. ಕಡೆಲ್ಲ ಕಷ್ಟ ಆಯ್ತು ಮಾಡೋದಕ್ಕೆ. ಸೊ ಮತ್ತೆ ನಾವು ಇಲ್ಲಿ ಹೊಲ ಮನೆ ಕೆಲಸ ಮಾಡಿದ್ರು. ನಮಗೆ ಕಲ್ಲು ಹೊರದು ಮಣ್ಣು ಹೊರದು ಅಂತ ಇದು ಆಯ್ತಲ್ಲ. ಅದು ನಮ್ಮ ಓನರ್ನು ಒಳ್ಳೆ ಮುಂಚೆ ನಮ್ಮ ಲಕ್ಷ್ಮೀ ಸರ್, ನಮ್ಮ ಮೇಡಮ್ ಗಂಡ ಮೇಡಮ್ ಅಲ್ಲ ಅವ್ರ ಯಜಮಾನ್. ಸ್ವಲ್ಪ ಎಲ್ಲೇನೋ ಊರು ಕೂತ್ರೆ ಸಡ್ದಿರು ಬಂದು ಎದ್ದು ಅವ್ರು ಬೈತಾರಂತ. ಇಲ್ಲ ಕುಂದ್ರ ನಾವು ಅವ್ರ ಬಲ್ಲೆ ಅದೇ ಬಿಲ್ಡಿಂಗ್. ಅದೇ ಬಿಲ್ಡಿಂಗ್ 6 ವರ್ಷ ನಡೀತದೆ. ಕಟ್ಟೋದು ಎಲ್ಲರೂ ರೆಡಿ ಆಗೋದು 6 ವರ್ಷ ಆದ್ರಿಂದ ಅವ್ರೆಲ್ಲರೂ ಹೋದ್ರು. ನಮ್ಮ ಬೇರೆ ಕಡೆಗೆ ನಾವೇನಾದ್ರು ಅದೇ ಸೆಟ್ಲ್ ಆದೀವಿ. ನಮ್ಮ ಮೇಡಮ್ ಎಲ್ಲ ಬೂಟಿಕ ಮಾಡ್ಕೊಂಡ್ರು. ಬ್ಯೂಟಿ ಪಾರ್ಲರ್ ಅಲ್ಲ, ಇದು ಬೂಟಿಕ ಅಂತಾರಲ್ಲ, ಬಟ್ಟೆ ಒಲೆ ಅಂತ. ಅದು ಬೂಟಿಕ ಮಾಡ್ಕೊಂಡು ನನಗೆ ಅಲ್ಲೇ ಕೆಲಸ ಬಿಟ್ಕೊಂಡ್ರು. ಅವು ಕಸ ಗುಡ್ಸೋದು, ಒರೆಸೋದು, ಬಟ್ಟೆ ಮಡ್ಚಿರೋದು ಮಾಡ್ಕೋತೆ. ಇದೆ ಮನೋಜ್ ಬಂದರು. ಮನೋಜ್ ಸರ್ ಬಂದು
ಅವ ಬಂದು ಹಿಂಗೆ ಯಾರು ಕೂಡ ಮಾತಾಡ್ತಿದ್ದೀನಿ ಅಂತ ನಾನು ಸ್ವಲ್ಪ ಭಾಷೆ ಇದಾಯ್ತಲ್ಲ ಅವ್ನಿಗೆ ಇಷ್ಟ ಆಗಿ ಇದೇ ಮಾಡಿ ಹಾಕ್ತೀನಿ ನಾನು. ಅವ್ರು ಲೇವಂತಿ ಅಂದ್ರಿ ಅದೇನು ಬ್ಯಾರೆ ಅಂದಂತ ಲೇವಂತಿ ಅಂದ್ರೆ ಬ್ಯಾರೆ ಅಂದಂತ ಅದೇ ಹಾಕಿದ್ನಂತ ಫಸ್ಟಿಗೆ ಅದನ್ನೇ ಹಾಕಿದ್ದು. ನಿಮ್ಗೆ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಅದು ಹಾಕಿದ್ದು. ಅವ್ರು ಕೇಳ್ತೀರಿ ಅವಾಗ ಮಲ್ಲಮ್ಮವ್ರ ಹಿಂಗ್ ಮಾಡ್ಯಾರಿ ಅಂತ ನಾವೆಲ್ಲ ವಿಡಿಯೋದ ನೋಡಿರಿ. ನೋಡ್ರಿ ಇವ್ರು ಈ ತರ ಡ್ರೆಸ್ ಹಾಕ್ಲಾಕ್ತಾರಿ ನಾವೆಲ್ಲ ತೋರ್ಸ್ಯಾರ ನಿಮಗ. ಅವಾಗ ನೀವು ಅನ್ನೋರು ನೋಡ್ರಿ ಹೇಳಿಕೆ ಬೈತಾರಲ್ರಿ ಅರ್ಧಂಬರ್ಧ ಬಟ್ಟಿ ನಮ್ ಕಡೆ ಬೈತಾರ ಎಲ್ಲ ಈಗ ಮತ್ತೆ ಅಲ್ಲೇ ಸೋರ್ಸ್ ಕೆಲಸ ಮಾಡಿದ್ರಿ ಇಲ್ಲಿ ಗೊತ್ತು ಇಲ್ಲ ಅಲ್ಲೇ ಮಾಡ್ತೀನಿ ಮೇಡಮ್ ಅಂತ ಅವನೇ ಬರ್ತಾರೆ. ಅವಾಗ ಇನ್ನು ತನ ಅಲ್ಲೇ ಮಾಡ್ತಾರೆ. 15 ವರ್ಷ ಆಯ್ತು ಅಲ್ಲೇ ಮಾಡಕತ್ತೀನಿ. ಮತ್ತೆ ಇದು ಬಿಗ್ ಬಾಸ್ ಹೆಂಗ್ ಅಕೌಂಟ್ ಬಿಗ್ ಬಾಸ್ ಮತ್ತೆ ಅದೇ ಮೇಡಮ್ ಅವ್ರೆ ಇವರೇ ಮಾಡಿದ್ದು. ಅವ ಯೂಟ್ಯೂಬ್ನಾಗ ಮಾಡ್ತಾನಂತ ರಾಜೇಶೇ ವಸೀಲ್ ಹಚ್ಚಿದ್ರ ಒಂದ್ಸಲ ಇಂಟರ್ವ್ಯೂ ತಗೊಂಡಿದ್ರು. ಎಲ್ಲ ಬಯೋಡ್ ಅಲ್ಲೇ ಹೇಳಿದಾರೆ ಅವರು. ಮೊದಲು ಇಂಥದ್ದೆಲ್ಲ ಮುಂದಿಟ್ಟು ಮಾತಾಡೋದು ಜರ ಭಯ ಆಗ್ತಿತ್ತು. ಅದೇ ಚುನಿ ಫಸ್ಟ್ ಮಾತಾಡೋದು ಅದಿಲ್ಲೇ ಮುಂದೆ ಇಟ್ಟೆ ಮಾತಾಡ್ಸಲ್ಲ ಭಯ ಆಗಲ್ಲ. ಈಗಂತೂ ಪೂರಾ 40 ಕ್ಯಾಮ್ರಾ ನಡವರಿಕಿದ್ರಿ ಭಯ ಇಲ್ಲ ಈಗ. ಮಾಮೂಲಿ ಮನುಷ್ಯರು ಇದ್ದಂಗ ಅವಾಗ ಸ್ವಲ್ಪ ಹೆದರ್ ಕೊಟ್ಟಿದ್ದೇವೆ ಅಂದ್ರೆ ಆ ಧೈರ್ಯ ತುಂಬಿದ್ರೆ ಅಂಜಿಕ್ ಬರ್ತಿದ್ರಿ. ಫಸ್ಟ್ ನಾವು ಹೆಂಗ್ ಮಾಡಲ್ಪ ತಿಳಿಕೆ ಅಂತಿದ್ದೇವ್ರಿ. ನಾವು ಗೊತ್ತಿತ್ರಿ ಸರಳ ಜೀವಿ ಅಂತೇಳಿ. ಹಂಗಾಗಿ ನಮ್ಮ ಮನೆಯವ್ರೆ ಅಂತೇಳಿ ತಿಳ್ಕೊಂಡು ಬಂದೇವ್ರಿ. ಯಾರು ಇಟ್ಟು ಸಲಿಗೆ ಕೊಡಲ್ರಿ ಬೇರೆದವ್ರು. ನಾಳೆ ಸಿಗ್ತೀನಿ ನಾವು ನಾಳೆ ಸಿಗ್ತೀನಿ ನಾವು ಮಾಡೋದು ಮಾಡ್ತಿರ್ತಾರೆ. ಅದಕ್ಕೆ ನಾವು ಅಮ್ಮರಿಗೆ ಪಾಸಲ ಕೇಳಿ ಬಂದೇವ್ರಿ. ಹಂಗ್ ಮಾಡ್ಬಾರ್ದು. ನಮ್ಮ ಮೊದಲು ಹೆಂಗಿರ್ತದ ಅಪ್ಪದ್ದು ಕೇಳಿದ ಮೊದಲೊಂಥರ ಬೆಂಗಳೂರಿಗೆ ಹೋದಂತಾರ ಅಂದ್ರೆ ಹಂಗೆ ಮಾಡಬಾರ್ದು. ಯಾವ ಗುಣ ಇರ್ತದೆ ಅದೇ ಗುಣ ಇದು. ಅವ್ರು ಹೆಂಗ್ ಬದುಕ್ತಾರೆ ಅದೇ ತರ ಬದುಕ್ತಿರ್ತಾರೆ. ಕೆಲವೊಬ್ರು ಇರ್ತಾರೆ ಭಾಳ ಇದು ಆಗಿ ಬರ್ತಾರೆ. ಫೋನ್ ಇರ್ತಂದ್ರೆ ಕಟ್ ಮಾಡ್ತಾರ, ಸಿಗಲ್ಲ ನಂಬರ್ ಕೊಡಲ್ಲ ಅವ್ರದ್ದು. ನನಗ ಭಾರಿ ನಂಬರ್ ಸಿಕ್ಕು ಅಂದ್ರೆ ಒಬ್ರು ಅಂಜನ ಅವ್ರು ಅದಾರಲ್ರಿ ಅವರು ಫಸ್ಟ್ ಹಿಂಗ್ ಹೇಳಿದ್ರಿ ನನಗ ಇಲ್ಲೇ ಕನ್ನಡ ಬಂದಾರಣ ಹೋಗಿ ಮಾಡಿ ಮತ್ತೆ ನೀನು ವಿಡಿಯೋ ಮಾಡ್ತಿಲ್ಲ ಅಂದ್ರೆ ನಾವು ಮೊದಲ ನಮ್ಮ ಹುಡುಗರು ಹೇಳಿದ ಆಯ್ನಾಗ ಅದು ಎಂಟ್ರೋ ನೋಡ್ತೀವಿ ನೋಡಿಕೆ ಏನೋ ನೋಡ್ರಿ ಫೋನ್ ಹಚ್ಚಾರಿ ಯಾವಾಗ ಚಂತನ ಫೋನ್ ಹಚ್ಚಾರ ನಾ ಸ್ವಲ್ಪ ವಿಡಿಯೋ ಮಾಡ್ತೇನೆ ರೆಕಾರ್ಡಿಗೆ ತಿರುಗಾಡಿ ಎಲ್ಲ ಗಂಟೆ ಸುತ್ತಾಡ್ತಂದ್ರಿ ಅವ್ರು ನನಗೆ ಹೇಳಿದ್ರಿ ಮಲ್ಲಮ್ಮವ್ರಿಗೆ ನಮ್ಮೂರ 4 ಮಂದಿ ಫೋನ್ ಹಚ್ಚಿರಿ. ನಾನು ಕೇಳಿದೆ ಒಬ್ಬರಿಗೆ ಎಲ್ಲ ಅವ್ರೆಲ್ಲ ಬೆಂಗಳೂರಾಗ ಇರ್ತಾರಪ್ಪ, ಈಗ ದೊಡ್ಡ ಚಾನಲ್ ಹೆಸರು ಕೊಡ್ತಾರ, ನಮ್ಗೆ ಹೋಗೋದಾಗಲ್ಲ ಈಗ ತಿಳ್ಕೆ ಅಂದೆ ನಾನೇ. ಅದಕ್ಕೆ ಅವ್ರು ಬಿಟ್ಟಿದ್ದಾರೆ. ಮತ್ತು ಅಣ್ಣಾರ ಫೋನ್ ಹಚ್ಚಿಸಿ ಹೇಳಿದ್ರಿ. ಹೇಳ್ದ ನಾ ಮತ್ತೆ ನಿನ್ನ ಮೊನ್ನೆ ಇದಾಯ್ತದೆ ಅವ್ರಿಗೆ ನಂಬರ್ ತೊಂದು ಅವ್ರು ಇನ್ನೊಬ್ರು ನಂಬರ್ ಕೊಟ್ಟು ಅವರು ಮಲ್ಲಮ್ಮರ ಮಗಂದೇ ನಂಬರ್ ಆಯ್ತು ಕೊಡ್ತೀನಿ ಅಂತ ಹೇಳಿಕೆ ಕೊಟ್ರಿ. ಅವಾಗ ಬಂದೇರು ನಾವು ಈ ತರ ಕೊಟ್ರಿ ನಮ್ಮ ಜನ ರೀ. ಬೇರೆದವ್ರಾದ್ರ ಇಲ್ಲ ಅವ್ರ ನಂಬರ್ ಇಲ್ಲ ಅವ್ರು ಹೋಗ್ಯಾರ ಹಂಗೆ